ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ಸಾಧಿಸೋ ಛಲ ಇದ್ರೆ ಅಸಾಧ್ಯವಾದದ್ದು ಏನೂ ಇಲ್ಲ. ನಮ್ಮಲ್ಲಿರೋ ವಿಶೇಷತೆ ಅರ್ಥಕೊಂಡು ಮುನ್ನುಗ್ಗಬೇಕಷ್ಟೇ. ಹೀಗೊಬ್ಬ ಯುವಕ ತನ್ನಲ್ಲಿನ ವಿಶೇಷತೆಯನ್ನೇ ಇಂದು ಆರಾಧಿಸಿದ್ದಾನೆ. ಅಕ್ಕಿ ಕಾಳಲ್ಲಿ ಕೆತ್ತನೆಯಿಂದ ಹಿಡಿದು ಕ್ಯಾನ್ವಾಸ್ ಮೇಲೆ ಅದ್ಭುತ ಚಿತ್ರ ಮೂಡಿಸೋ ಕಲಾ ಕೌಶಲ್ಯತೆ ಹೊಂದಿರೋ ಯುವಕನ ಕುರಿತ ಕಾರ್ಯಕ್ರಮವೇ ಇಂದಿನ ವಿಶೇಷ. ಸೂಕ್ಷ್ಮ ಕಲಾವಿದ ಆರ್ಟಿಸ್ಟ್ ಮಂಜು. ಕಲಾವಿದನ ಕಲ್ಪನೆ ವಿಭಿನ್ನ, ಸದಾ ಹೊಸತನ ಹುಡುಕೋ ಮನಸ್ಸು. ನಿರ್ಜೀವಿಗೂ ಜೀವ ನೀಡೋ ಕಲ್ಪನಾ ಶಕ್ತಿ ಕಲಾವಿದನಿಗಿದೆ. ಅದ್ಭುತ ಕಲ್ಪನೆ, ಸೃಜನಶೀಲತೆ, ಕಠಿಣ ಪರಿಶ್ರಮ ಮಾತ್ರ ಸುಂದರ ಕಲೆ ಅರಳಿಸಲು ಸಾಧ್ಯ. ಕಲಾವಿದನ ಕಲ್ಪನೆಯ ಕಣ್ಣು ಕೆಲವೊಮ್ಮೆ ವಿಸ್ಮಯವನ್ನೇ ಸೃಷ್ಟಿಸುತ್ತೆ. ಹೀಗೆ ಪಟ್ಟಾಗಿ ಕುಳಿತ ಯುವಕನ ಸಾಧನೆ ಹುಬ್ಬೇರಿಸುವಂಥದ್ದು. ಅಕ್ಕಿ ಅಂದ್ರೆ ಸಾಮಾನ್ಯವಾಗಿ ಬೇಯಿಸಿ ತಿನ್ನೋಕೆ ಇರೋದು. ಇದು ನಮ್ಮೆಲ್ಲರ ಕಲ್ಪನೆ. ಆದ್ರೆ ಈ ಕಲಾವಿದ ಮಂಜುನಾಥನಿಗೆ ತನ್ನ ಕಲೆಯನ್ನ ವ್ಯಕ್ತಪಡಿಸೋ ಮಾಧ್ಯಮ. ಅಕ್ಕಿಯಲ್ಲಿ ಲೀಲಾಜಾಲವಾಗಿ ತನ್ನ ಕಲ್ಪನೆಯ ಚಿತ್ರಗಳನ್ನ ಮೂಡಿಸ್ತಾರೆ ಈ ಮಂಜುನಾಥ್. ಇನ್ಸ್ಪಿರೇಷನ್ ಬಂದು ಒಬ್ರು ಅಕ್ಕಿಕಾಳು ವೆಂಕಟೇಶ್ ಅಂತ ಚಿಕ್ಕಮಂಗ್ಳೂರು ಹೋಗಿದ್ದಾರೆ. ಫಂಕ್ಷನಲ್ಲಿ ಜಸ್ಟ್ ಅವರು ಒಂದು ಅಕ್ಕಿಕಾಳು ತೋರಿಸಿದ್ರು, ಥ್ಯಾಂಕ್ ಯು ಅಂತ ಬರೆದಿರೋದು. ನಾನು ಅದನ್ನ ನೋಡಿದೆ, ಇದನ್ನು ನಾನು ಮಾಡ್ಬೋದಲ್ಲ ಅಂತ ತಕ್ಷಣ ಮನೆಗೆ ಬಂದುಬಿಟ್ಟು ನಾನು ಒಂದೇ ಅಕ್ಕಿಕಾಳಲ್ಲಿ ನನ್ನ ಹೆಸರು ಬರೆದೆ, ಮಂಜು ಅಂತ. ತುಂಬ ಈಸಿ ಆಯಿತು ನನಗೆ. ದೆನ್ ಹಾಗೆ ಇಂಪ್ರೂವ್ ಮಾಡ್ತಾ ಹೋದೆ. ದೆನ್ A to Z ಬರೆದೆ. ದೆನ್ ಆಮೇಲೆ ಅದ್ರ ಮೇಲೆ ಆರ್ಟ್ ಮಾಡ್ತಾ ಹೋದೆ. ವೃತ್ತಿಯಲ್ಲಿ ಗ್ರಾಫಿಕ್ಸ್ ಡಿಸೈನರ್ ಆಗಿರೋ ಮಲೆನಾಡ ಹುಡುಗ ಮಂಜುನಾಥ್ ಇದೀಗ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ವೃತ್ತಿಯೊಂದಿಗೆ ಕಲಾ ಪ್ರವೃತ್ತಿಯನ್ನು ತೂಗಿಸಿಕೊಂಡು ಹೋಗ್ತಿದ್ದಾರೆ. ಇವರ ಪ್ರತಿಭೆಗೆ ಮನೆಯವರ ಸಾಥ್ ಕೂಡ ಇದೆ. ಚಿಕ್ಕ ವಯಸ್ಸಿಂದನೂ ತುಂಬ ಇಂಟ್ರೆಸ್ಟ್ ಇತ್ತು. ಇವಾಗ ವರ್ಕ್ ಮಧ್ಯೆನೂ ಅವ್ನು ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ಆ್ಯಕ್ಚುಲಿ ಅವನ ತಂಗಿ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ಅದೇ ಥರ ನಾವು ಸಪೋರ್ಟಿವ್ ಆಗಿದ್ದೀವಿ. ನಮ್ಮ ತಾಯಿಯಿಂದ ಆ್ಯಕ್ಚುಲಿ ಈ ಥರ ಕಲೆ ಎಲ್ಲ ಬಂದಿದ್ದು. ಅವರಿಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಮಗೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ತಾಯಿ. ಅದರಿಂದ ಅವ್ನಿಗೆ ಇಷ್ಟರ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಆಗಿದೆ. ಈ ಕಲೆ ಎಲ್ಲರಿಗೂ ಸುಲಭವಾಗಿ ಹೋಗುವಂಥದ್ದಲ್ಲ. ಅಪಾರ ಶ್ರದ್ಧೆ, ಸಾಧಿಸುವ ಹಂಬಲ, ಏಕಾಗ್ರತೆ ಇದ್ದರಷ್ಟೇ ಸಾಧನೆಯ ಜಾಡು ಸಿಕ್ಕಿತು. ಈ ಹಾದಿಯ ಪಯಣದಲ್ಲಿದ್ದಾರೆ ಮಂಜುನಾಥ್. ಕಲ್ಪನೆಗೆ ಚಿತ್ರದ ರೂಪ ನೀಡಿ ಅದನ್ನ ಕ್ಯಾನ್ವಾಸ್ ಮೇಲೆ ಮೂಡಿಸಲು ತುಂಬಾನೇ ಟೈಮ್ ಬೇಕು. ಆದ್ರೆ ಈ ಮಂಜುನಾಥ್ ಮಾತ್ರ ಅಲ್ಪಾವಧಿಯಲ್ಲೇ ಅಕ್ಕಿ ಕಾಳಿನಲ್ಲಿ ಮಹಾತ್ಮರ, ಪ್ರಸಿದ್ಧ ವ್ಯಕ್ತಿಗಳ ಪಡಿಯಚ್ಚು ಮೂಡಿಸಿ ವಿಸ್ಮಯ ಲೋಕಕ್ಕೆ ಕ್ಷಣಾರ್ಧದಲ್ಲಿ ತನ್ನ ಕಲ್ಪನೆಯ ಚಿತ್ರಗಳಿಗೆ ಅಕ್ಕಿ ಕಾಳಿನಲ್ಲಿ ಜೀವ ತುಂಬುವ ಶಕ್ತಿ ಈ ಮಂಜುನಾಥ್ಗಿದೆ. ಮಹಾತ್ಮ ಗಾಂಧಿ, ವಿವೇಕಾನಂದ, ಕುವೆಂಪು, ಬೇಂದ್ರೆಯಂತಹ ದಿಗ್ಗಜರ ಪ್ರತಿರೂಪವನ್ನ ಅಕ್ಕಿ ಕಾಳಿನಲ್ಲಿ ಮೂಡಿಸಿದ್ದಾರೆ ಮಂಜು. ಮಂಜುನಾಥ್ ಒಂದೇ ಅಕ್ಕಿ ಕಾಳಿನಲ್ಲಿ 320 ಅಕ್ಷರಗಳನ್ನ ಬರೆಯಬಲ್ಲ. ಅಷ್ಟೇ ಅಲ್ಲ, ರಾಷ್ಟ್ರಗೀತೆಯನ್ನ ಅಕ್ಕಿ ಕಾಳಿನಲ್ಲಿ ಬರೆದು ಧರ್ಮಸ್ಥಳ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಇದು ಅವರ ಸಾಧನೆಯ ಹೆಗ್ಗುರುತು. ಟಚ್ ಇರೋದ್ರಿಂದ ನನಗೆ ಅದು
ತುಂಬ ಈಸಿ ಆಗ್ತಾ ಹೋಯಿತು. ನಾನು ಏನಾದ್ರು ಅಚೀವ್ ಮಾಡೋಣ ಸ್ವಲ್ಪ ಇದರಲ್ಲಿ ಅಂತ ನಾನು ಅದನ್ನೇ ಇಂಪ್ರೂವ್ ಮಾಡ್ತಾ ಹೋದೆ. ದೆನ್ ಈಗ ನಾನು ಇಲ್ಲಿವರೆಗೂ 320 ಲೆಟರ್ಸ್ ಬರೆದಿದ್ದೀನಿ ಒಂದು ಅಕ್ಕಿ ಕಾಳಲ್ಲಿ. ದೆನ್ ಹಾಗೆ ಎಳ್ಳಲ್ಲೇ 26 ಲೆಟರ್ಸ್ ಬರೆದಿದ್ದೀನಿ. ದೆನ್ ನ್ಯಾಷನಲ್ ಆ್ಯಂಥಮ್ ಫುಲ್ ಬರೆದಿದ್ದೀನಿ ಒಂದು ಅಕ್ಕಿ ಕಾಳಲ್ಲಿ. ದೆನ್ ಎಲ್ಲ ಪೋರ್ಟ್ರೇಟ್ಸ್ ಎಲ್ಲ ಮಾಡಿದ್ದೀನಿ, ವಿತ್ ಕಲರ್ ಪೋರ್ಟ್ರೇಟ್ಸ್ ಎಲ್ಲ ಮಾಡಿದ್ದೀನಿ. ನನಗೆ ಅಬ್ದುಲ್ ಕಲಾಂ ಅವ್ರು ಪೋರ್ಟ್ರೇಟ್ ಮಾಡಿ ಅವ್ರಿಗೆ ಕಳಿಸಿರೋದು, ಅವರಿಂದ ನನಗೆ ಅಪ್ರಿಷಿಯೇಟ್ ಲೆಟ್ರು ಕೂಡ ಸಿಕ್ಕಿದೆ. ಮೋಜು ಮಸ್ತಿಯಲ್ಲಿ ದಿನದೂಡುವ ಯುವ ಜನತೆಯ ನಡುವೆ 25ರ ಹರಿಯದ ಈ ಯುವಕನ ಸಾಧನೆ ಇತರರಿಗೂ ಮಾರ್ಗದರ್ಶನ. ಈತನ ಕಲೆಯ ಕಂಪು ಇನ್ನಷ್ಟು ಪಸರಿಸಲಿ ಅನ್ನೋದೇ ನಮ್ಮ ಆಶಯ. ಕಲಾವಿದ ಮಂಜುನಾಥ್ ಕಲ್ಪನೆಗೆ ವಿವಿಧ ಆಯಾಮಗಳ ಮೂಲಕ ಬಣ್ಣ ತುಂಬೋದೇ ಇವರ ಹವ್ಯಾಸ. ಅಕ್ಕಿಕಾಳು ಬರವಣಿಗೆ ಮೂಲಕ ಬೆರಗು ಹುಟ್ಟಿಸೋ ಈತ ಮತ್ತಷ್ಟು ಕಲೆಯ ಮೂಲಕ ಬೆರಗು ಸೃಷ್ಟಿಸ್ತಾನೆ. ಬನ್ನಿ ಆತನ ಇನ್ನಷ್ಟು ಕಲೆಯ ಸೆಲೆಯ ಬೆರಗಿನ ಲೋಕವನ್ನೊಮ್ಮೆ ನೋಡ್ಕೊಂಡು ಬರೋಣ. ಇದನ್ನ ನೋಟು ಅನ್ಕೊಂಡ್ರ? ಇದು ನೋಟೆ, ಆದ್ರೆ ಅಸಲಿ ನೋಟಲ್ಲ. ಅದ್ಭುತ ಕಲಾವಿದ ಮಂಜುನಾಥ್ ಕೈ ಚಳಕದಲ್ಲಿ ಮೂಡಿರೋ ನೋಟು. ₹1 ನೋಟಿನಿಂದ ಹಿಡಿದು 1000 ರೂಪಾಯಿಯವರೆಗಿನ ನೋಟುಗಳನ್ನ ಈತ ಸೃಷ್ಟಿಸ್ತಾನೆ. ಪಕ್ಕಾ ಒರಿಜಿನಲ್ ನೋಟಿನಂತೆಯೇ ಕಾಣುವ ನೋಟನ್ನ ಮಂಜುನಾಥ್ ಬಿಡಿಸ್ತಾರೆ. ಆಯಿಲ್ ಪೇಂಟಿಂಗ್, ವಾಟರ್ ಪೇಂಟಿಂಗ್ ಹೀಗೆ ವಿವಿಧ ಕಲೆಗಳ ಆರಾಧಕ ಈ ಮಂಜುನಾಥ್. ಬ್ರಷ್ ಹಿಡಿದನೆಂದ್ರೆ ಸಾಕು, ಒಂದು ಸುಂದರ ಚಿತ್ರ ಅಲ್ಲಿ ಸೃಷ್ಟಿಯಾಗಿರುತ್ತೆ. ವಾಟರ್ ಕಲರ್, ಆಯಿಲ್ ಪೇಂಟಿಂಗ್, ದೆನ್ ಪೋಸ್ಟರ್ ಕಲರ್, ಎಲ್ಲ ಮೀಡಿಯಾದಲ್ಲೂ ವರ್ಕ್ ಮಾಡಿದ್ದೀನಿ. ಈವನ್ ಕಲ್ಚರ್ ಕೂಡ ಪೋರ್ಟ್ರೇಟ್ಸ್ ಎಲ್ಲ ಮಾಡಿದ್ದೀನಿ. ಬೇಸಿಕಲಿ ನಂದು ಡಿಗ್ರಿ BBA. ಕಲಾವಿದ ಮಂಜುನಾಥ್ ಕಲ್ಪನೆಯೇ ವಿಶಿಷ್ಟ. ಮುಂದೊಂದು ದಿನ ಈತನ ಸೃಜನಾತ್ಮಕ ಕಲೆಯೇ ಈತನನ್ನ ಉನ್ನತಿಗೇರಿಸುತ್ತೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅದರಲ್ಲೂ ಯಾವ ಚಿತ್ರಕಲಾ ಶಾಲೆಯಲ್ಲಿಯೂ ಈತ ಪ್ರಾಯೋಗಿಕ ತರಬೇತಿ ಪಡೆದುಕೊಳ್ಳದೆ ಈ ರೀತಿ ಸಾಧನೆ ಮಾಡಿರೋದು ಕಲೆಯ ಮೇಲೆ ಈತನಿಗಿರುವ ಆಸಕ್ತಿ ಬಿಂಬಿಸುತ್ತೆ. ಕಲಾವಿದನಲ್ಲಿ ಕಲೆಯ ಸೆಲೆ ಇದ್ದರೆ ಆತನ ಕೈಯಿಂದ ಅದ್ಭುತ ಕಲೆಗಳೇ ಅರಳುತ್ತದೆ ಅನ್ನೋದಕ್ಕೆ ನಿದರ್ಶನ ಮಂಜುನಾಥ್ ಅವರು. ಪುಟ್ಟದಾದ ಅಕ್ಕಿ ಕಾಳಿನಲ್ಲಿ ಗಣೇಶ, ಬಾವುಟ, ಪ್ರಕೃತಿಯ ಚಿತ್ರಗಳನ್ನ ಸೆರೆ ಹಿಡಿಯೋದು ನೋಡಿದ್ರೆ ಇವರ ಅದ್ಭುತ ಪ್ರತಿಭೆಗೆ ಎಂಥವರು ದಂಗಾಗಬೇಕು. ಇವರ ಕೈಯಿಂದ ಇನ್ನಷ್ಟು ಕಲೆಯ ಕಮಲ್ ಅರಳಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಪವಿತ್ರ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಅದ್ಭುತ ಕಲಾವಿದನೊಬ್ಬನ ಕಲಾರಾಧನೆಗೆ ಒಲಿದ ಕಲೆಯ ಸೆಲೆ. ಕಲಾಲೋಕದಲ್ಲಿ ಮಂಜುನಾಥ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅನ್ನೋದೇ ನಮ್ಮ ಹಾರೈಕೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.